ನೀವೇನಾದರೂ ಪ್ರಾಪರ್ಟಿಯನ್ನು ಬೈ ಮಾಡ್ತಾ ಇದ್ದೀರಾ, ಹಾಗಾದರೆ ನಾನು ಹೇಳುವ 5 ಡಾಕ್ಯುಮೆಂಟ್ಸ್ಗಳನ್ನು ಕಂಪಲ್ಸರಿ ಚೆಕ್ ಮಾಡಿ ಆನಂತರ ಪ್ರಾಪರ್ಟಿಯನ್ನು ಬೈ ಮಾಡಿ. ಫಸ್ಟ್ ಒಂದು ಟೈಟಲ್ ಡೀಡು, ಲಿಂಕ್ಡ್ ಡಾಕ್ಯುಮೆಂಟ್ಸು, ಇಸಿ, ಕನ್ವರ್ಷನ್ ಸರ್ಟಿಫಿಕೇಟು, ಫಿಫ್ತ್ ಅನ್ನು ಬಿಲ್ಡಿಂಗ್ ರೆಗ್ಯುಲರೈಸೇಷನ್ ಸ್ಕೀಮ್. ವೆಲ್ಕಮ್ ಟು ರಾ ಟಾಕ್ ರಮೇಶ್. ಫಸ್ಟ್ ಒಂದು ಟೈಟಲ್ ಡೀಡು, ಇದರಲ್ಲಿ ಒರಿಜಿನಲ್ ಓನರ್ ಹೆಸರು ಮತ್ತು ಹಳೆಯ ಓನರ್ ಹೆಸರು ಮತ್ತು ಆ ಏರಿಯಾದ ಅಳತೆ ಏನಿರ್ತೈತಲ್ಲ ಅದನ್ನು ಒಳಗೊಂಡಿರ್ತೈತಿ. ಇದನ್ನು ತಿಳ್ಕೊಬೇಕತ್ತಪ್ಪ ಅಂದರೆ ನೀವು ಫಸ್ಟು ಟೈಟಲ್ ಡೀಡ್ ಡಾಕ್ಯುಮೆಂಟನ್ನು ಚೆಕ್ ಮಾಡ್ಕೋಬೇಕು. ಇನ್ನು ಸೆಕೆಂಡ್ ಒಂದು ಲಿಂಕ್ಡ್ ಡಾಕ್ಯುಮೆಂಟ್ಸು. ಈ ಡಾಕ್ಯುಮೆಂಟ್ನಲ್ಲಿ ಕಳೆದ 15ರಿಂದ 30 ವರ್ಷದವರೆಗೆ ಆ ಪ್ರಾಪರ್ಟಿ ಯಾರಿಂದ ಯಾರಿಗೆ ಟ್ರಾನ್ಸ್ಫರ್ ಆಗಿದೆ ಎಂಬುದನ್ನು ತಿಳಿದುಕೊಳ್ಬಹುದು. ಮತ್ತೆ ಆ ಪ್ರಾಪರ್ಟಿ ಹಿಂದೆ ಯಾರ ಹೆಸರಲ್ಲಿ ಇತ್ತಂತೂ ಕೂಡ ತಿಳ್ಕೊಬಹುದು. ಇನ್ನು ಥರ್ಡ್ ಅನ್ನು ಇಸಿ, ಎನ್ಕಂಬರೆನ್ಸ್ ಸರ್ಟಿಫಿಕೇಟ್. ಈ ಡಾಕ್ಯುಮೆಂಟ್ ಏನು ತಿಳಿಸ್ಕೊಡ್ತದಪ್ಪ ಅಂತಂದ್ರೆ ಒಂದು ಪ್ರಾಪರ್ಟಿ ಒಟ್ಟಾರೆಯಾಗಿ ಕಂಪ್ಲೀಟ್ ಆಗಿ ಎಷ್ಟು ಜನರಿಂದ ಚೇಂಜ್ ಆಗಿದೆ, ಅಂದ್ರೆ ಎಷ್ಟೆಷ್ಟು ಓನರ್ ಈ ಪ್ರಾಪರ್ಟಿ ಮೇಲೆ ಚೇಂಜ್ ಆಗಿದ್ದಾರೆ ಅನ್ನೋದನ್ನ ತಿಳ್ಕೊಬೇಕತ್ತಪ್ಪ ಅಂತಂದ್ರೆ ನೀವು ಇಸಿ ಡಾಕ್ಯುಮೆಂಟ್ ಅನ್ನ ಚೆಕ್ ಮಾಡ್ಕೋಬೇಕು. ಮತ್ತೆ ಆ ಪ್ರಾಪರ್ಟಿ ಮೇಲೆ ಏನಾದರೂ ನೀವು ಬ್ಯಾಂಕ್ ಲೋನ್ ಇದೆಯಾ ಅಂತ ತಿಳ್ಕೊಬೇಕಂತಂದ್ರೂ ಕೂಡ ಇಸಿ ಡಾಕ್ಯುಮೆಂಟ್ ಅನ್ನ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇನ್ನು ಫೋರ್ತ್ ಅನ್ನು ಕನ್ವರ್ಷನ್ ಸರ್ಟಿಫಿಕೇಟ್. ಏನು ಕನ್ವರ್ಷನ್ ಸರ್ಟಿಫಿಕೇಟ್ ಅಂತಂದರೆ ಒಂದು ಭೂಮಿ ಇರ್ತೈತಿ, ಅದು ವ್ಯವಸಾಯ ಭೂಮಿ ಆಗಿತ್ತಪ್ಪ ಅಂದರೆ ಅದನ್ನು ಸೈಟಾಗಿ ಕನ್ವರ್ಟ್ ಮಾಡಿದ್ರಪ್ಪ ಅಂದರೆ ಅಲ್ಲಿ ನಾವು ಕನ್ಸ್ಟ್ರಕ್ಷನ್ ಮಾಡಲು ಸರ್ಕಾರದಿಂದ ಮಾನ್ಯತೆ ಪಡೆದಿವೆಯಾ ಅಥವಾ ಇಲ್ಲವೋ ಎಂಬುದನ್ನು ತಿಳ್ಕೊಬೇಕಿತ್ತಪ್ಪ ಅಂತಂದರೆ ನೀವು ಕನ್ವರ್ಷನ್ ಸರ್ಟಿಫಿಕೇಟನ್ನು ಚೆಕ್ ಮಾಡಿ. ಇನ್ನು ಫಿಫ್ತ್ ಅನ್ನು ಬಿಲ್ಡಿಂಗ್ ರೆಗ್ಯುಲರೈಸೇಷನ್ ಸ್ಕೀಮ್. ಅಂದರೆ ನೀವೇನಾದರೂ ಒಂದು ಪ್ರಾಪರ್ಟಿಯನ್ನು ಬೈ ಮಾಡಿದ್ರಪ್ಪ ಅಂದರೆ ಫ್ಯೂಚರಲ್ಲಿ ನೀವು ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕಿತ್ತಪ್ಪ ಅಂತಂದರೆ ಅಲ್ಲಿ ಎಷ್ಟು ಫ್ಲೋರ್ವರೆಗೂ ನೀವು ಕನ್ಸ್ಟ್ರಕ್ಷನ್ನ ಮಾಡಬಹುದು ಎಂಬುದನ್ನು ತಿಳ್ಕೊಬೇಕಿತ್ತಪ್ಪ ಅಂತಂದರೆ ಬಿಲ್ಡಿಂಗ್ ರೆಗ್ಯುಲರೈಸೇಷನ್ ಸ್ಕೀಮ್ ಸರ್ಟಿಫಿಕೇಟನ್ನು ಚೆಕ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋ ಏನಾದರೂ ಇಷ್ಟ ಆತಪ್ಪ ಅಂತಂದರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.